ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರೆಸಿಪೀಸ್ ಬೈ ಶಾರಸ್ ಕಿಚನ್. ನಾನು ಶಾರು. ಫ್ರೆಂಡ್ಸ್, ಇವತ್ತು ನಾನು ಸ್ಪೆಷಲಾಗಿ ಸಮ್ಮರ್ ಟೈಮಲ್ಲಿ ಒಂದೊಳ್ಳೆ ಐಸ್ ಕ್ರೀಮ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಹೊರಗಡೆ ಕೊಡಿಸೋದಕ್ಕಿಂತ ಮನೇಲಿ ಈ ರೀತಿ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಕೊಟ್ಟರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಹಾಲು ಚೆನ್ನಾಗಿ ಕಾಯಬೇಕು. ಹಸಿ ಸ್ಮೆಲ್ ಏನಿರುತ್ತಲ್ಲ, ಆ ಸ್ಮೆಲ್ಲೆಲ್ಲ ನೀಟಾಗಿ ನಮಗೆ ಹೋಗಬೇಕು. ಮತ್ತು ಹಾಲು ಒಂದು ಸ್ವಲ್ಪ ಗಟ್ಟಿಯಾಗಬೇಕು, ಅಂದರೆ ತಿಕ್ನೆಸ್ ಸ್ವಲ್ಪ ಬರಬೇಕು. ಹಾಗಾಗಿ ಹಾಲನ್ನ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಕಾಯಿಸ್ಕೊತ ಇರಬೇಕು. ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಪೇಸ್ಟ್ ಬೇಕು, ಅದನ್ನ ರೆಡಿ ಮಾಡ್ಕೊಂಬಿಡೋಣ. ಇದನ್ನು ಒಂದು 2 ಅಥವಾ 3 ಗಂಟೆ ಮುಂಚೆನೇ ಗೋಡಂಬಿಯನ್ನು ನೆನೆಸಿ ಇಟ್ಕೊಳ್ಬೇಕು ನೀರಲ್ಲಿ. ನೀವು ಎಷ್ಟು ಮಾಡ್ತೀರಲ್ಲ ಅದಕ್ಕೆ ಕ್ವಾಂಟಿಟಿ ಅನುಗುಣವಾಗಿ ನೀವು ಗೋಡಂಬಿಯನ್ನು ನೆನೆಸಿ ಇಟ್ಕೊಳ್ಳಿ. ಈಗ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಸೇರಿಸಿದ್ದೀನಿ. ಈಗ ನಾನಿಲ್ಲಿ ಕೇಸರಿ ಹೂವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದು ಸೇರಿಸೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕೇಸರಿ ಹೂವನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ನೀರನ್ನು ಆ್ಯಡ್ ಮಾಡಬಾರ್ದು. ನಾವು ಹಾಲು ಕಾಯಿಸ್ತಾ ಇದ್ವಲ್ಲ, ಸೊ ಅದೇ ಹಾಲು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಫೈನಾಗಿ ರುಬ್ಕೊಳ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನಾಗಿ ರುಬ್ಕೊಳ್ಳಿ. ನಾನು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಸೊ ಈ ರೀತಿ ಇದ್ದರೂ ಓಕೆ. ಇಷ್ಟು ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಒಂದು ಸ್ವಲ್ಪ ಯೆಲ್ಲೋ ಕಲರ್ ಆಗಿ. ಈಗ ಇದನ್ನು ಒಂದು ಬಟ್ಲಿಗೆ ಹಾಕಿ ಇಟ್ಕೊಳ್ಳೋಣ. ನಾವು ಹೊರಗಡೆ ನೋಡ್ತಾ ಇರ್ತೀವಿ ಎಷ್ಟು ಅನ್ಹೆಲ್ದಿಯಾಗಿ ಐಸ್ ಕ್ರೀಮ್ನ ಮಾಡಿಕೊಡ್ತಾ ಇರ್ತಾರೆ. ಮಕ್ಕಳು ಬೇಕು ಅಂದಾಗ ಈ ರೀತಿ ಹೆಲ್ತಿಯಾಗಿ ಯಾವುದೇ ಹಣ್ಣಿಂದ ಐಸ್ ಕ್ರೀಮ್ನ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಮತ್ತು ಯಾವ ಹಣ್ಣನ್ನು ತಿನ್ನೋದಿಲ್ಲಲ್ಲ, ಆ ಹಣ್ಣಿನ ಮೂಲಕ ನೀವು ಈ ರೀತಿ ಐಸ್ ಕ್ರೀಮ್ನ ಮಾಡಿ ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನ ಹಾಕಿ ಇದನ್ನು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಕೂಡ ನೋಡಿ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಕಾಯ್ತಾ ಇದೆ. ಈಗ ಕಾಯೋ ಟೈಮಲ್ಲಿ ನಾವು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಈಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಪೇಸ್ಟನ್ನು ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಹಾಲು ಕಾಯಿಸಬೇಕು. ನಾವು ಎಷ್ಟು ಸ್ವಲ್ಪ ತಿಕ್ನೆಸ್ ಬರಬೇಕು, ಸೊ ಅಲ್ಲಿವರೆಗೂ ಕಾಯಿಸ್ಕೊಳ್ಳೋಣ. ತೋರಿಸ್ತೀನಿ ನೋಡಿ. ಆ ಒಂದು ತಿಕ್ನೆಸ್ ಬರೋವರೆಗೂ ಹಾಲನ್ನು ನಾವೀಗ ಕಾಯಿಸ್ಕೊಳ್ತಾ ಇರಬೇಕು. ಸೊ ಈಗ ಹಾಲು ಕಾಯ್ತಾ ಇದೆ. ಸೊ ಹಾಲು ಸ್ವಲ್ಪ ಕಾಯ್ತಾ ಇರಲಿ, ಅಷ್ಟರಲ್ಲಿ ನಾವು ಕರ್ಬೂಜ ಹಣ್ಣನ್ನು ರೆಡಿ ಮಾಡ್ಕೊಂಬಿಡೋಣ. ನಾನು ಈ ರೀತಿಯಾಗಿ ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ವಿ. ಇದಕ್ಕಿಂತ ನಾರ್ಮಲಾಗಿ ನಮ್ಮ ಕರ್ಬೂಜ ಸಿಗುತ್ತಲ್ಲ, ಆ ಕರ್ಬೂಜ ಹಣ್ಣು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಬೆಟರ್ ಅಂತ ಹೇಳಿ ನಾನು ಹೇಳ್ತೀನಿ. ಇದು ಟೇಸ್ಟ್ ಅಷ್ಟೊಂದು ಸ್ವೀಟ್ ಇರಲ್ಲ. ಸೊ ಹಾಗಾಗಿ ಇದಕ್ಕಿಂತ ನೀವು ಆ ಕರ್ಬೂಜ ಹಣ್ಣನ್ನ ತೊಗೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಮೇಲೆ ಒಂದು ಸ್ಲೇಸ್ ಥರ ಕಟ್ ಮಾಡಿಕೊಂಡು ಒಳಗಡೆ ಬೀಜ ಇರುತ್ತಲ್ಲ, ಸೊ ಆ ಬೀಜನೆಲ್ಲ ನೀಟಾಗಿ ತಿಕ್ಕೊಳ್ಬೇಕು. ಚೆನ್ನಾಗಿ ಹಣ್ಣಾಗಿದ್ದರೆ ಆ ಸ್ವೀಟು ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಕರ್ಬೂಜ ಹಣ್ಣು ಸ್ವೀಟು ಇರೋದಿಲ್ಲ. ನೀವು ಸ್ವಲ್ಪ ಟೇಸ್ಟ್ನ ತಿಂದು ನೋಡಿ. ಹಣ್ಣು ಚೆನ್ನಾಗಿ ಸ್ವೀಟ್ ಇತ್ತು ಅಂತಂದರೆ ಸ್ವೀಟ್ನ ಕ್ವಾಂಟಿಟಿ ಸ್ವಲ್ಪ ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಸ್ವೀಟ್ ಇಲ್ಲ ಹಣ್ಣು ಅಂತಂದಾಗ ನಾವು ಒಂದು ಸ್ವಲ್ಪ ಹೆಚ್ಚಾಗಿ ಸ್ವೀಟ್ನಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಹಣ್ಣು ಎಷ್ಟು ಸಿಹಿ ಇದೆ ಅಂತ ಒಂದು ಸ್ವಲ್ಪ ತಿಂದು ಟೇಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ನೋಡಿ ಈ ರೀತಿ ಪಲ್ಪೆಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ನೀಟಾಗಿ ಈ ರೀತಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀಟಾಗಿ ಎಲ್ಲನೂ ನಾವು ತೆಗೆದಿಟ್ಕೊಳ್ಳೋಣ. ಪಲ್ಪೆಲ್ಲ ಇರುತ್ತಲ್ಲ, ಸೊ ನೀಟಾಗಿ ನಾವು ಅದನ್ನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಪೂನ್ ಇತ್ತು ಅಂತಂದರೆ ಸ್ಪೂನಲ್ಲಿ ತೊಗೊಳ್ಳಿ, ಅಥವಾ ಚಿಕ್ಕದು ಸೌಟ್ ಇರ್ತದಲ್ಲ, ಸೊ ಆ ಸೌಟ್ ಇದ್ರೂ ಅದರ ಮೂಲಕ ನಾವು ನೀಟಾಗಿ ಸ್ವಲ್ಪನ ತೆಗೆದು ಇಟ್ಕೊಳ್ಬೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನೀಟಾಗಿ ನಾವು ಪಲ್ಪ್ನೆಲ್ಲ ತೆಗೆದು ಇಟ್ಕೊಳ್ಳೋಣ. ಸೊ ಈಗ ಇದು ಕೂಡ ರೆಡಿ ಆಗ್ತಿದ್ದೇನೆ. ನಾನು ತೋರಿಸ್ತೀನಿ ನೋಡಿ ನಾನು ಯಾವ ರೀತಿಯಾಗಿ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಸೊ ಪೂರ್ತಿಯಾಗಿ ಖಾಲಿ ಆಗಿದೆ. ತುಂಬ ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನ ಸೈಡಿಗಿನ ಇದು ಕೂಡ ರೆಡಿ ಆಯಿತು. ಈಗ ಇದನ್ನ ಸೈಡ್ಗೆ ಇಟ್ಟು ಹಾಲು ಯಾವ ಹದದಲ್ಲಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಈ ಹದ ಬರಬೇಕು, ಇಷ್ಟು ತಿಕ್ನೆಸ್ ಇರಬೇಕು ಹಾಲು. ನೋಡಿ ಈ ರೀತಿ ಹಾಲು ಸ್ವಲ್ಪ ಚೆನ್ನಾಗಿ ಹಾರೋದಕ್ಕೆ ಅಂತ ಹೇಳಿ ಸೈಡಲ್ಲಿ ಇಡಬೇಕಾಗುತ್ತೆ. ಸೊ ಹಾಲು ಕಾದಿದ ನಂತರ ಒಂದು ಮಿಕ್ಸಿ ಜಾರನ್ನ ಇಟ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ನಾವು ಪೇಸ್ಟು ಮತ್ತು ಹಾಲು ಕಾಯಿಸಿದ್ರಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನಂತರ ಕರ್ಬೂಜ ಹಣ್ಣನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ನಾನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ಯಾವುದೇ ನೀರನ್ನು ಸೇರಿಸದೆ ನಾವು ನೀಟಾಗಿ ನುಣ್ಣಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನಾಗಿ ರುಬ್ಕೊಳ್ಬೇಕಾಗುತ್ತೆ. ಈಗಿಲ್ಲಿ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ನೀವು ನಾನು ಮೊದಲೇ ಹೇಳಿದ್ನಲ್ಲ, ಸಿಹಿಯನ್ನು ನೋಡ್ಕೊಳ್ಳಿ. ಹಣ್ಣು ಯಾವ ಮಟ್ಟಿಗೆ ಸಿಹಿ ಇದೆ ಅಂತ ನೋಡಿಕೊಂಡು ನೀವು
ಕಡಿಮೆ ಸಿಹಿ ಇತ್ತು ಅಂತಂದರೆ ಹೆಚ್ಚು ಬೆಲ್ಲ ಸೇರಿಸ್ಕೊಳ್ಬೋದು, ಅಥವಾ ತುಂಬ ಚೆನ್ನಾಗಿ ಸಿಹಿ ಇತ್ತು ಅಂತಂದರೆ ಕಡಿಮೆ ಕ್ವಾಂಟಿಟಿನಲ್ಲಿ ನೀವು ಬೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ಈಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ, ಮತ್ತು ಜೊತೆಗೆ ದಾಳಿಂಬೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಮಾವಿನ ಹಣ್ಣು ಬೇಕಾದರೂ ಸೇರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ನೆಲ್ಲ ನಾವು ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಣ್ಣು ತಿನ್ನಬೇಕಾದ್ರೆ ಬಾಯಿಗೆ ಹಲ್ಲಲ್ಲಿ ಸಿಗ್ತಾ ಇರುತ್ತಲ್ವ, ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು. ಈಗ ನೋಡಿ ಕರ್ಬೂಜ ಹಣ್ಣು ನಾನು ಈ ರೀತಿ ಇಟ್ಕೊಂಡು ನೀಟಾಗಿ ನಾವು ಮಿಶ್ರಣ ಮಾಡಿ ಇಟ್ಕೊಂಡಿದ್ರಲ್ಲ, ಸೊ ಅದನ್ನೆಲ್ಲನೂ ಈಗ ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ಪೂರ್ತಿಯಾಗಿ ಅದು ತುಂಬ ಎಷ್ಟಾಗುತ್ತೋ ಅಷ್ಟನ್ನು ನಾನಲ್ಲಿ ಸೇರಿಸ್ಬಿಟ್ಟು ಮತ್ತು ಇದ್ರ ಮೇಲೆ ನಾನು ಅದನ್ನ ನೀಟಾಗಿ ಕ್ಲೋಸ್ ಮಾಡಬೇಕಾಗುತ್ತೆ ಅಂತ ತೋರಿಸ್ತೀನಿ. ಈಗ ಮೇಲೆ ನಿಮಗೆ ಮನೆಯಲ್ಲಿ ಟುಟ್ಟಿ ಫ್ರೂಟಿ ಇತ್ತು ಅಂತಂದರೆ ಸೇರಿಸ್ಕೊಳ್ಬೋದು, ಅಥವಾ ದಾಳಿಂಬೆ ರೀತಿ ಇತ್ತು ಅಂತಂದರೆ ಕೂಡ ಸೇರಿಸ್ಕೊಳ್ಬೋದು. ಇದೇ ರೀತಿ ಕ್ಲೋಸ್ ಮಾಡಿಬಿಟ್ಟು ಫ್ರೀಝರಲ್ಲಿ ನಾವು ಒಂದು 6ರಿಂದ 8 ಅವರ್ ಇಟ್ಟರೆ ಸಾಕು. ತುಂಬ ಹೊತ್ತು ಇಟ್ಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಹಾಗಾಗಿ ಒಂದು 8 ಅವರ್ಸ್ ಇಟ್ಟರೆ ಸಾಕಾಗುತ್ತೆ. ಇನ್ನು ಹುಳಿದಿರುತ್ತಲ್ಲ, ಸೊ ಈ ಹುಳಿದಿರೋ ಕ್ರೀಮ್ನೆಲ್ಲ ಏನು ಮಾಡಬೇಕು ಅಂತಂದರೆ ಈ ರೀತಿ ಗ್ಲಾಸ್ ಇರುತ್ತೆ ಮನೆಯಲ್ವಾ, ಸೊ ಗ್ಲಾಸ್ನ ತೊಗೊಂಡು ಈ ರೀತಿ ಐಸ್ ಕ್ರೀಮ್ ಕಡ್ಡಿಯನ್ನು ಹಿಡಿ. ಮತ್ತು ಸ್ಟಿಕ್ ಇಲ್ಲ ಅಂತಂದರೆ ಪರವಾಗಿಲ್ಲ, ಯಾವುದಾದ್ರೂ ಮನೆಯಲ್ಲಿ ಬೇರೆ ಸ್ಟಿಕ್ಕನ್ನ ಆರ್ಟಿಫಿಷಿಯಲ್ ಮಾಡಿ ನೀವು ಇಟ್ಕೊಳ್ಬೋದು. ಸೊ ನಾನು 8 ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ. ಸೊ ಈಗ ನಮಗೆ ಕರ್ಬೂಜ ಹಣ್ಣಿನ ಐಸ್ ಕ್ರೀಮ್ ಕೂಡ ರೆಡಿ ಆಯಿತು. ಒಂದು ಒಳ್ಳೆ ಹೆಲ್ದಿ ಮತ್ತು ಸೂಪರಾಗಿರ್ತಕ್ಕಂತಹ ಒಂದು ಒಳ್ಳೆ ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ವಿ, ಮತ್ತು ಜೊತೆಗೆ ಬೆಲ್ಲವನ್ನು ಆ್ಯಡ್ ಮಾಡಿದ್ವಿ. ನ್ಯಾಚುರಲ್ ಸಿಗುವಂಥ ಹಣ್ಣನ್ನು ನಾವು ಇಲ್ಲಿ ತೊಗೊಂಡು ಐಸ್ ಕ್ರೀಮನ್ನು ಮಾಡಿರುವಂಥದ್ದು. ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಅಥವಾ ಬೇರೆ ಏನೂ ನಾವು ಸೇರಿಸಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಸೊ ಇದು ಹೇಗೆ ಇರುತ್ತೆ ಅಂತಂದರೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಸೊ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆಗಿಂತ ಮನೆಯಲ್ಲಿ ಈ ರೀತಿ ಹೋಮ್ ಮೇಡ್ ಫುಡ್ನ ಮಾಡಿಕೊಡೋದ್ರಿಂದ ನಮಗೂ ಅಷ್ಟೇ ಯಾವುದೇ ರೀತಿ ಭಯ ಇಲ್ಲದೆ ಮಕ್ಕಳು ಹೆಲ್ದಿಯಾಗಿ ಇರ್ತಾರೆ. ಯಾಕಂದರೆ ನಾವು ಹೊರಗಡೆ ನೋಡ್ತಾ ಇರ್ತೀವಲ್ಲ, ಐಸ್ ಕ್ರೀಮಲ್ಲಿ ಹುಳ ಇರುವಂಥದ್ದು, ಹಾವಿನ ಮರಿ ಇರುವಂಥದ್ದು, ಬ್ಲೇಡಲ್ಲಿ ಇರುವಂಥದ್ದು, ಈ ರೀತಿ ಎಲ್ಲನೂ ತೋರಿಸ್ತಾ ಇರ್ತಾರೆ. ಸೊ ಬೆಸ್ಟು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು ಈ ರೀತಿಯಾಗಿ. ಸೊ ಸಮ್ಮರ್ಗೆ ಅಂತೇಳಿ ನಾನು ಈ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಜೊತೆಗೆ ನಾನು ಶಾರ್ಟ್ಸಲ್ಲಿ ಕೂಡ ನೀವು ರೆಸಿಪೀಸ್ನ ಶೇರ್ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ಶಾರ್ಟ್ಸನ್ನು ಕೂಡ ಚೆಕ್ ಮಾಡಿ. ಯಾಕಂದರೆ ಸಿಂಪಲ್ ರೆಸಿಪೀಸ್ನೆಲ್ಲ ಕೂಡ ನಾನು ಶಾರ್ಟ್ಸಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮನೆಯಲ್ಲಿ ನಾವು ಹೆಲ್ದಿ ಹಣ್ಣುಗಳನ್ನು ಬಳಸ್ಕೊಂಡು ನಾವು ಐಸ್ ಕ್ರೀಮನ್ನು ಮಾಡ್ಕೊಬೋದು ಅಂತ ಹೇಳಿ. ನೀವು ಬರೀ ಕರ್ಬೂಜ ಅಂತನಲ್ಲ, ಈ ಪ್ಲೇಸಲ್ಲಿ ಮಾವಿನ ಹಣ್ಣು ಆಗಿರ್ಬೋದು, ಅಥವಾ ತಾಟ್ಲಿಂಗ್ ಅಂತ ಕರಿತೀವಿ, ಒಂದು ಐಸ್ ಆಪಲ್, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ರೆಸಿಪಿ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ನಲ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.